ಕನ್ನಡದಲ್ಲಿ ಅದೇ ಎಲ್ರಿಗೂ ಆಸೆ ಇರ್ತದೆ, ಒಳ್ಳೆ ಮಾಡಬೇಕು ಅಂದರೆ ಮೊದಲೆಲ್ಲ ಹಾಗೆ ಹೋಗಿದೆ. ಅಂದರೆ ಆ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ, ಲೈವ್ ಇನ್ಸ್ಟ್ರೂಮೆಂಟ್ ಗೊತ್ತಿಲ್ಲ, ಬಜೆಟ್ ಇಲ್ಲ, ಸಪೋರ್ಟ್ ಮಾಡೋರು ಕಡಿಮೆ, ಕೇಳುವವರು ಕಡಿಮೆ, ಕ್ಯಾಸೆಟ್ ಬೇರೆ. ಈಗ ದೇವರಿಗೆ ಸ್ತೋತ್ರ, ಈಗ ಪೆನ್ಡ್ರೈವ್ CD ಬದಲಾಗಿ ಪೆನ್ಡ್ರೈವ್ಗಳೇ ಬಾಕ್ಸಲ್ಲಿ ಬರ್ತಾ ಇದೆ, ತುಂಬ ಕಡೆ ನೋಡಿದೆ ನಾನು. ಈ ಒಂದು ನಿಮಗೂ ಕೂಡ ಆಸೆ ಇದ್ದಿರ್ಬೋದು, ಅಂದರೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ನಾನು ಕೊಡಬೇಕು, ಆ ಥರ ಏನಾದರೂ ಬಯಕೆ ಇತ್ತು ನಿಮಗೆ? ಫಸ್ಟೇ ಪ್ಲಾನ್ ಮಾಡಿದ್ರೆ ನೀವು ಇವರಿಗೆ ನಾನು ಕೊಡಬೇಕು? ನನಗೆ ಬಂದು ಈಗ ತಮಿಳಲ್ಲಿ ಬಂದು ತುಂಬ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ತುಂಬ ಜನ ಇದ್ದಾರೆ. ಫಾದರ್ ಬರ್ಕ್ಮನ್ಸ್ಗೆ, ಆಲ್ವಿನ್ ಥಾಮಸ್ಗೆ, ಜೋಸನ್ ಎಡಿನ್ಬ್ರೋಗೆ, ಇವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾನು ಪ್ಲ್ಯಾನ್ ಮಾಡಿದ್ದು ಓಕೆ ಇಂಥ ಮ್ಯೂಸಿಕ್ ಡೈರೆಕ್ಟ್ ನಾವು ಅಪ್ರೋಚ್ ಮಾಡೋಣ ಅಂತ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ 2-3 ಮ್ಯೂಸಿಕ್ ಡೈರೆಕ್ಟರ್ ಕೇಳಿದೆ. ಬಟ್ ಅವಕಾಶ ಸಿಕ್ಕಿಲ್ಲ ಅವ್ರನ್ನ ಮೀಟ್ ಮಾಡೋಕ್ಕೆ. ಅವರು ಟೈಮು ಬ್ಯುಸಿ ಆಗಿದ್ರು, ನನ್ನ ಟೈಮು ಬ್ಯುಸಿ ಆಯಿತು. ಆಗ ಇವ್ಯಾಂಜಲಿಸ್ಟ್ ರೂಫಸ್ ರವಿ ಅಂತ, ನಿಮಗೆ ಕನ್ನಡದಲ್ಲಿ ತಮಿಳಲ್ಲಿ ಹಿಟ್ ಆದ ಸಾಂಗ್ ಗೊತ್ತು, ಪಾಪವ ನೀಗಿಸಲು ಸಾಪವ, ಆ ಸಾಂಗ್ ಮ್ಯೂಸಿಕ್ ಮಾಡಿದ್ದಾರೆ. ಬದುಕಿದರು ನಿನಗಾಗಿಯೇ, ಇಂಥ ಸಾಂಗ್ ಹಿಟ್ ಸಾಂಗ್ಸು ತುಂಬ ಅವ್ರು ಮಾಡಿದ್ದಾರೆ. ಸೊ ಒಂದಿನ ಓಕೆ ಫೋನ್ ಮಾಡಿ ಕೇಳಿ ನೋಡೋಣ. ನನಗೆ ಬೇರೆ ಒಂದು ಭಯ ಇತ್ತು, ಯಾರ ಮುಖಾಂತರ ಹೋಗಿದ್ರೆ ಸ್ವಲ್ಪ ಡಿಸ್ಕೌಂಟು ಸಿಗ್ಬೋದು, ಇಲ್ಲ ಸ್ವಲ್ಪ ಇಮಿಡಿಯೇಟು ಆಕ್ಸೆಸ್ ಸಿಗುತ್ತೆ, ಪ್ರಾಜೆಕ್ಟ್ ತೊಗೊಳ್ತಾರೆ. ಯಾಕಂದರೆ ಇಂಟ್ರೊಡಕ್ಷನ್ ಆಗಿಲ್ಲ, ನಾನು ಯಾರಿಗೂ ಗೊತ್ತಿಲ್ಲ. ಅವರು ಸೀನಿಯರ್ ಮ್ಯೂಸಿಕ್ ಡೈರೆಕ್ಟ್ರು, ತುಂಬ ದೊಡ್ಡ ಸೀನಿಯರ್ ಪಾಸ್ಟರ್ಸ್ಗೆಲ್ಲ ಮಾಡಿದ್ದಾರೆ. ಹೊಸ ಇಂಟ್ರೊಡಕ್ಷನ್ ನನಗೆ ಮಾಡ್ತಾರಾ ಅಂತ ನನಗೊಂದು ಭಯ. ಆದರೆ ದೇವ್ರ ಸ್ತೋತ್ರ ಹೇಳ್ತೀನಿ, ಅವರು ಇಮಿಡಿಯೇಟಾಗಿ ಬನ್ನಿ ಮನೆಗೆ ಬನ್ನಿ ಮಾತಾಡೋಣ ಅಂತ ಹೋಗ್ದೆ. ಅವರು ಹೇಳಿದ್ದು ಒಂದೇ ಒಂದು ಮಾತು, ಅವ್ರನ್ನ ನಾನು ಬೂಸ್ಟ್ ಮಾಡೋದಕ್ಕೆ ಹೇಳ್ತಲ್ಲ, ಅವರಲ್ಲಿ ಇರೋ ಒಂದು ಪ್ಯಾಷನ್ ಏನಂದರೆ ಯೇಸು ಸ್ವಾಮಿ ಚಿತ್ತ ಇದ್ದರೆ ನಾವು ಮಾಡೋಣ, ಇಲ್ಲಾಂದರೆ ಬೇಡ. ಆಗ ನಾವು ಪ್ರೇಯರ್ ಮಾಡಿದ್ವಿ, ಇಬ್ರಿಗೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಸಿಕ್ತು, ಒಂದು ಅಕ್ಸೆಪ್ಟೇಷನ್ ಸಿಕ್ತು. ಪರಿಶುದ್ಧಾತ್ಮ ನಮ್ಮ ಒಳಗಡೆ ಒಂದು ಕಂಫರ್ಟಬಲ್, ಓಕೆ ಯು ಆರ್ ಗೋಯಿಂಗ್ ಟು ವರ್ಕ್ ವಿತ್ ಹಿಮ್ ಅಂತ. ದೆನ್ ವಿ ಗೇವ್ ದ ಪ್ರಾಜೆಕ್ಟ್. ಈ ಸಮಯದಲ್ಲಿ ಒಂದೊಂದು ಸಲ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ ಇವ್ಯಾಂಜಲಿಸ್ಟ್ ರೂಫಸ್ ರವಿ ಅಣ್ಣಗೆ ಸ್ತೋತ್ರ ಹೇಳ್ತೀನಿ. ಪಾಸ್ಟರ್ ಜೇಬಿಸ್ ಅವ್ರ ಅಣ್ಣ ಈಸ್ ಅ ಪಾಸ್ಟರ್, ಅವರು ಮಾಸ್ಟರ್ ಮಿಕ್ಸಿಂಗ್ ಅವರೇ ಮಾಡಿದ್ದು. ಸೊ ಇಬ್ಬರಿಗೂ ಯೇಸು ನಾಮದಿಂದ ನಾನು ಸ್ತೋತ್ರ ಹೇಳ್ತೀನಿ. ತಿರ್ಗಾ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಅಂತ, ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನೀವು ಇಷ್ಟೇ ಬಜೆಟಲ್ಲಿ ಮಾಡಬೇಕು ಆ ಥರ ಏನಾದರೂ? ಓಕೆ, ಈಗ ಬಜೆಟ್ ಹೇಳುವಾಗ ನಾನು ಕೆಲಸ ಮಾಡದೆ ಸೇವೆ ಮಾಡ್ತಾ ಇದ್ದೀನಿ. ನೀವು ಕೆಲಸ ಜೊತೆ ಮಾಡ್ತಾ ಇದ್ದೀನಿ. ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋ ಪೇಮೆಂಟ್ಸ್ ಸ್ಕೇಲ್ ಅಲ್ಲ, ನಾರ್ಮಲ್ ಮನೆಗೆ ಏನು ಬೇಕೋ ಅಂಥ ಫ್ಯಾಮಿಲಿಯಲ್ಲಿ ನೋಡೋಕ್ಕೆ ಅಂಥ ಪೇ ಸ್ಕೇಲ್ ಇದೆ. ನನಗೊಂದು ಆಸೆ ಇತ್ತು, ಯೇಸು ಸ್ವಾಮಿಗೆ ಮಾಡುವಾಗ ದಿ ಬೆಸ್ಟಾಗಿ ಮಾಡಬೇಕು. ಹೌದು, ಎಲ್ಲರೂ ಹೇಳ್ತಾ ಇರೋದು ಕನ್ನಡ CD 30 ರೂಪಾಯಿ ಕೊಡೋದೇ ಜಾಸ್ತಿ, ಕ್ವಾಲಿಟಿ ಹಿಂಗೆ ಮಾಡಿರ್ತಾರೆ, ಯಾರು ತೊಗೊಳ್ಳಲ್ಲ ಬ್ರದರ್. ನಾನು 2-3 ಶಾಪ್ ಕೇಳಿದೆ, 2-3 ಫ್ಯೂ ಪೀಪಲ್ಸ್ ಕೇಳಿದೆ, ಹೆಂಗೆ ಮಾಡಬೇಕು, ಹೆಂಗೆ ಬಜೆಟ್ ಇರಬೇಕು. ಅನೇಕ ಈಗ ಫಾರಿನಲ್ಲಿ ಇಂಗ್ಲೀಷ್ ಸಾಂಗ್ಸ್ ಎಲ್ಲ ಯಾಕೆ ಇಷ್ಟು ಫೇಮಸ್ ಆಗಿದೆ ಅಂದರೆ ದ ಕ್ವಾಲಿಟಿ, ನಿಜವಾಗಿ ದಿ ಬೆಸ್ಟ್ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿದ್ದಾರೆ. ಅವ್ರು ಬಂದು ಇನ್ವೆಸ್ಟ್ ಮಾಡ್ತಾರೆ. ಈಗ ನಾವು ಕೇಳ್ಬೋದು, ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರಿಲ್ಲ, ಹಣ ಇಲ್ಲ, ನಾವು ಅಷ್ಟು ಸಾಹುಕಾರ ಅಲ್ಲ. ನನಗೊಂದು ಆಸೆ ಇತ್ತು, ಯೇಸು ಸ್ವಾಮಿ ಈ ಪ್ರಾಜೆಕ್ಟ್ ಕೊಟ್ಟಿರೋದು ಫಿನಾನ್ಷಿಯಲ್ ಅವ್ರು ನೋಡಿಕೊಡ್ತಾರೆ. ನನಗೆ ಅದು ಒಂದು ನಂಬಿಕೆ ಇತ್ತು. ನನ್ನ ಸ್ಟ್ರೆಂತಿಂದ ಮಾಡಿದರೆ ನಾನು ಸೋತು ಹೋಗಿರ್ತೀನಿ. ಆತನ ಸ್ಟ್ರೆಂತಿಂದ ಮಾಡಿದ್ದಕ್ಕೆ ಎಲ್ಲ ಸಾಧ್ಯವಾಯಿತು. ನನಗೆ ಬಂದು ಒಂದು ಬಜೆಟ್ ಇಕ್ಕಿದೆ. ಆ ಬಜೆಟಲ್ಲಿ ಒಳಗಡೆ ಮಾಡಬೇಕಂತ ಒಂದು ಆಸೆ ಇತ್ತು. ಸಾಂಗ್ ಹೋಗ್ತಾ ಮ್ಯೂಸಿಕ್ ಜಾಸ್ತಿ ಆಗ್ತಾಯಿತ್ತು. ಓಕೆ ಮಾಡೋಣ, ದಿ ಬೆಸ್ಟ್ ಮಾಡೋಣ. ಈ ಆಲ್ಬಮಲ್ಲಿ ನನಗೆ ಒಂದೇ ಒಂದು ಆಸೆ ಇತ್ತು, ನಾನು ಯಾರ ಹತ್ರನೂ ಸಾಲ ತೊಗೊಳ್ಬಾರ್ದು, ಯಾರ ಹತ್ರನೂ ಕೇಳಬಾರ್ದು, ನಮ್ಮ ತಂದೆ ತಾಯಿ ಹತ್ರ ಕೇಳಬಾರ್ದು. ಈ ಒಂದು 3 ಕಂಡೀಷನ್ನ ಯೇಸು ಸ್ವಾಮಿಗೆ ಕೇಳಿದೆ. ಅಪ್ಪ ಇದು ನೀನು ಕೊಟ್ಟಿದ್ದು, ಇದು ನೀನು ಹೇಳ್ತೀಯ. ಆಗ ನಾನು ನಮ್ಮ ವೈಫು ದೇವ್ರ ಕೃಪೆಯಿಂದ ಆ ಫಿನಾನ್ಷಿಯಲ್ ನೀಡ್ ಹೆಂಗೆ ಬಂತಂತ ನಮ್ಗೆ ಗೊತ್ತಿಲ್ಲ. ಕೆಲವು ಸಲ ನಾವು ಪಾರ್ಟ್ ಟೈಮ್ ವರ್ಕ್ ಮಾಡಿದ್ದೀವಿ, ನಾವು ಸೇವೆಗೆ ಎಲ್ಲೆಲ್ಲೂ ಅಲ್ಲಿ ಬರುವ ಆಫರಿಂಗ್ ಅಮೌಂಟು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ನಮ್ಮ ಸ್ಯಾಲ್ರಿ ಅಮೌಂಟಿಂದ ಒಂದು ಫ್ಯೂ ಪರ್ಸೆಂಟೇಜು ಆಲ್ಬಮ್ ಕೊಟ್ಟಿದ್ವಿ. ಕೆಲವರು ವಾಲಂಟ್ರಿಯಾಗಿ ಇನ್ವೆಸ್ಟ್ ಮಾಡಿದ್ರು ಬಂದು. ಸೊ ಆಲ್ಮೋಸ್ಟ್ ಪ್ರಾಜೆಕ್ಟ್ ಅಮೌಂಟು ಕಂಪ್ಲೀಟ್ ಆಯಿತು.
ಹೆಂಗೆ ಬಂತು ಹೆಂಗೆ ಹೋಯ್ತು ಗೊತ್ತಿಲ್ಲ. ನನ್ನ ಟ್ರೆಜರು, ನನ್ನ ಬ್ಯಾಂಕು ಹೆವನ್. ಆಮೇನ್. ಸೊ ಅವರು ಪರ್ಸ್ನಲ್ ಲೋನ್ ಅವ್ರು ಸ್ಯಾಂಕ್ಷನ್ ಮಾಡಿದ್ದಾರೆ, ತಿರ್ಗಾ ನಾನು ಕಟ್ಟೋದು ಬೇಕಿಲ್ಲ. ಆಮೇನ್. ಇಟ್ಸ್ ಅ ಫ್ರೀ ಕಾಸ್ಟ್. ಆಮೇನ್. ಆದ್ರೂ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಬಂತು, ಡೇಸ್ ಡಿಲೇ ಆಯಿತು. ಆದರೆ ನಾನು ಒಂದೇ ಒಂದು ನಂಬಿದೆ, ನಾನು ಸ್ಪೀಡಾಗಿ ಹೋಗಬಾರ್ದು. ಹೌದು. ಅವರು ಅಪಾಯಿಂಟ್ ಮಾಡಿದ ಟೈಮ್ ಡೇಟ್ ರಿಲೀಸ್ ಮಾಡೋಕ್ಕೂ ಗೊತ್ತು, ಲೆಟ್ ಇಟ್ ವೆಯ್ಟ್ ಫಾರ್ ದಟ್. ಸೊ ಈ ಫಿನಾನ್ಷಿಯಲ್ ನೀಡಿಂಗ್ ಹೋಯ್ತು ಬ್ರದರ್. ಅಂದರೆ ಆಮೇಲೆ ನೀವು ಎಲ್ಲರೂ ಮಾಸ್ಟರಿಂಗ್ ಆದಮೇಲೆ ಸಿ ಡಿ ರಿಲೀಸ್ ಬಗ್ಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರು? ಅಂದರೆ ರಿಲೀಸ್ ಕಾನ್ಸರ್ಟ್ ಮಾಡಬೇಕು ಹಾಗೆ ಏನಾದರೂ? ರಿಲೀಸ್ ಬಗ್ಗೆ ಹೇಳುವಾಗ ನಿಜವಾಗ್ಲೂ ನಮ್ಮ ಅಕೌಂಟಲ್ಲಿ ₹1 ಇದಿಲ್ಲ. ಆದರೆ ನನಗೊಂದು ಆಸೆ ಇತ್ತು, ಒಂದು ದೊಡ್ಡ ಈವೆಂಟ್ ಇಕ್ಕಿ, ಕಾನ್ಸರ್ಟ್ ಇಕ್ಕಿ ಈ ಸಿ ಡಿನ ರಿಲೀಸ್ ಮಾಡಬೇಕು. ನಾವು ಫ್ಯಾಮಿಲಿಯಾಗಿ ಚರ್ಚ್ ಹೋಗೋದು ಬೆಥೆಲ್ ಇಂಟರ್ನ್ಯಾಷನಲ್ ವರ್ಷಿಪ್ ಸೆಂಟರ್, ಪಾಸ್ಟರ್ ಜಾನ್ಸನ್ ವರ್ಗೀಸ್ ಅಂತ. ನಮಗೆ ಒಂದು ಆಸೆ ಇತ್ತು, ನಾವು ಹೋಗೋ ಸಭೆಯಲ್ಲೇ ಸಿ ಡಿ ರಿಲೀಸ್ ಮಾಡಬೇಕು. ದೇವರು ಎಲ್ಲ ಅವಕಾಶ ಎಲ್ಲ ಮಾಡಿದ್ರು, ಸ್ಯಾಂಕ್ಷನ್ ಆಯಿತು, ಕಮಿಟಿ ಓಕೆ ಹೇಳಿದ್ರು, ಅಲ್ಲೇ ಸಿ ಡಿ ರಿಲೀಸ್ ಮಾಡೋಣ. ಯಾಕಂದರೆ ಅದು ಇಂಟರ್ನ್ಯಾಷನಲ್ ಚರ್ಚ್, ಒಂದು 5,000-10,000 ಜನ ಬರೋ ಸಭೆ ಅದು. ಅದರಲ್ಲಿ ಈ ಸಮಯದಲ್ಲಿ ನಾನು ಪಾಸ್ಟಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಪರ್ಮಿಷನ್ ಥ್ಯಾಂಕ್ ಯು ಪಾಸ್ಟರ್. ಎಲ್ಲ ಓಕೆ ಆಯಿತು, ರಿಲೀಸಿಂಗ್ ಡೇಟು ಅನೌನ್ಸ್ ಮಾಡಾಯಿತು. ಬ್ಯಾಂಕಲ್ಲಿ ₹1 ಇಲ್ಲ. ಮಿನಿಮಮ್ ಖರ್ಚು ನಾನು ನಮ್ಮ ವೈಫು ಕೂತ್ಕೊಂಡು ಬಜೆಟ್ ಹಾಕಿದ್ವಿ. ಸಿಂಪಲಾಗಿ ಮಾಡಿದ್ರು ಕೂಡ ಎಷ್ಟು ಆಗ್ಬೋದಂತ 50,000 ಸಿಂಪಲಾಗಿ ಮಾಡಿದ್ರು ಕೂಡ ರಿಲೀಸ್ ಮಾಡೋಕ್ಕೆ. ಯಾಕಂದರೆ ಎಲ್ಲ ಸೇವಕರನ್ನು ಕರಿಬೇಕು, ಎಲ್ಲರನ್ನ ನೋಡಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಯಾಕಂದರೆ ನನಗೊಂದು ಕೋಪ ಏನಂತಂದರೆ, ಎಲ್ಲ ಕನ್ನಡ ನೋಡಿದ್ರೆ ಓಡಲ್ಲ, ಯಾರು ಕೇಳಲ್ಲ, ನೀವು ಯಾಕೆ ಅಷ್ಟು ಇನ್ವೆಸ್ಟ್ ಮಾಡ್ತಂದ ಅದು ಅವರು ಹಂಗೆ ನೆಗೆಟಿವ್ ಆಗಿ ಮಾತಾಡಿ ನನಗೆ ಅದು ಪಾಸಿಟಿವ್ ಆಯಿತು, ಎಂಕರೇಜ್ ಆಯಿತು. ದಿ ಬೆಸ್ಟಾಗಿ ಮಾಡಬೇಕು. ಕನ್ನಡ ಏನು ಅಷ್ಟು ಚೀಪ್ ಇಲ್ಲ, ಎಲ್ಲ ಭಾಷೆನೂ ಯೇಸು ಸ್ವಾಮಿಯಲ್ಲಿ ಸ್ತುತಿ ಮಾಡುವಾಗ ಇಟ್ಸ್ ಅ ಟಾಪ್ ಮೋಸ್ಟ್ ಲ್ಯಾಂಗ್ವೇಜ್. ಜನನೇ ಆ ಲ್ಯಾಂಗ್ವೇಜ್ ಡಿವೈಡ್ ಮಾಡ್ತಾರೆ. ಆದರೆ ಕ್ರೈಸ್ತನಲ್ಲಿ ಈ ಲ್ಯಾಂಗ್ವೇಜ್ ಭಾಷೆ ಯಾವುದು ಇಲ್ಲ. ನೋಡಿ, ನಾನು ತಮಿಳ್ನಾಡಲ್ಲಿ ಇದ್ದು ಈಗ ಕನ್ನಡ. ಸೊ ರಿಲಿಜಿಯಸ್ ಲ್ಯಾಂಗ್ವೇಜಸ್ ದಟ್ ನಾಟ್ ಮ್ಯಾಟರ್, ಹೃದಯದಿಂದ ಮಾಡ್ತೀವಿ, ಅದೇ ಮುಖ್ಯ. ರಿಲೀಸಲ್ಲಿ ಬ್ರದರ್ ಒಬ್ಬರು ಚರ್ಚ್ ಮುಂದೆ ಬಂದು ನಾವು ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟಂತ ಹೇಳಿಲ್ಲ, ನಮ್ಮ ಬಜೆಟ್ಟು 50,000 ಇತ್ತು. ಆ ಹಾಲು ರೆಂಟ್ ಬಂದು ಸ್ವಲ್ಪ 30,000, ಯಾಕಂದರೆ AC, ಲೈಟಿಂಗ್ಸು, ಸೌಂಡ್ ಸಿಸ್ಟಮು ಎಲ್ಲ ಇದೆ ಬೇಕಿದೆ. ಸೊ 30,000 ನಮಗೆ ಆಗಿ ಅಷ್ಟು ಮಾಡಿದರು. 30,250 rupees ವಿತ್ ಟ್ಯಾಕ್ಸ್ ಎಲ್ಲ ಸೇರಿ. ಓಕೆ, ಥರ್ಸ್ಡೇ ಪ್ರೇಯರ್ ಮಾಡ್ತಾಯಿದ್ವಿ, ₹1 ಇಲ್ಲ. ಫ್ರೈಡೇ ಹೋಯ್ತು, ಸ್ಯಾಟರ್ಡೇ ಆಯಿತು. ನಾನು ನಮ್ಮ ವೈಫ್ ಕೂತ್ಕೊಂಡು, ₹1 ಇಲ್ಲಲ್ಲಮ್ಮ, ಹೆಂಗಮ್ಮ ಮಾಡೋದು? ಸಿ ಡಿ ಎಲ್ಲ ಮಾಸ್ಟರಿಂಗ್ ಆಯಿತು, ಪ್ರಿಂಟಿಂಗ್ ಎಲ್ಲ ಆಯಿತು, ಜಸ್ಟ್ ರಿಲೀಸ್ ಮಾಡೋಕ್ಕೆ ನಮ್ಮದು ದುಡ್ಡಿಲ್ಲ. ಆಗ ಫೇಸ್ಬುಕ್ಕಲ್ಲಿ ಜಸ್ಟು ಬ್ರೌಸ್ ಮಾಡ್ತಾ ಇರುವಾಗ ನಮ್ಮ ಫ್ರೆಂಡು ದುಬೈಯಿಂದ ಮೆಸೇಜ್ ಮಾಡ್ದ, ಮಗ ರಿಲೀಸ್ ಮಾಡಿಬಿಟ್ಟ ಸಿ ಡಿ, ಇಲ್ಲ ಸೊ ಡೇಟಲ್ಲಿ ರಿಲೀಸ್ ಮಾಡ್ತಾಯಿದ್ವಿ. ಓಕೆ, ನನಗೆ ನಿನ್ನ ಅಕೌಂಟ್ ನಂಬರ್ ಕಳಿಸು. ನಾನು ಶಾಕ್ ಆಯಿತು, ಯಾಕಪ್ಪ ಅಕೌಂಟ್ ನಂಬರು? ಇಲ್ಲ, ಯೇಸು ಸ್ವಾಮಿ ನನ್ನಲ್ಲಿ ಮಾತಾಡಿದ್ದಾರೆ, ನಿನ್ನ ಆಲ್ಬಮ್ಗೆ ಆಫರಿಂಗ್ ಕೊಡಬೇಕಂತ. ಹೌದಾ, ನಂಗೆ ತುಂಬ ಸಂತೋಷ. ಓಕೆ, ಅಟ್ಲೀಸ್ಟ್ ಒಂದು ₹2,000 ₹3,000 ಏನಾದರೂ ಕೊಡ್ಬೋದು. ಅಷ್ಟು ಫ್ರೆಂಡ್ ಎಷ್ಟು ಕೊಡ್ತಾನೆ? ನನ್ನ ನೀಡು 50,000, ಇವನು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾನು ಕಳಿಸ್ದೆ. ಆಗ ಕೇಳಿದೆ, ಹೆಂಗೆ ಮಾತಾಡಿದ್ರು ಅಂತ ಹೇಳಿ. ನೀನು ಈ ಆಲ್ಬಮ್ ಮಾಡೋಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ದೋ? ಆಗ ನಾನು ದೋಹಾಲಿ ಇರುವಾಗ ಸ್ನಾನ ಮಾಡುವಾಗ ನಾವು ಫಸ್ಟ್ ಆಡಿದ್ವಲ್ಲ ಸಾಂಗ್, ಮಾರನಾಥ ಮಾರನಾಥ. ಆ ಸಾಂಗು ಸ್ನಾನ ಮಾಡುವಾಗ ಅವನಿಗೆ ಇನ್ಸ್ಪೈರ್ ಆಗಿದೆ ಹಾಡಬೇಕಂತ. ಆಗ ದೇವರ ಆತ್ಮನ ಅವನ ಹತ್ರ ಮಾತಾಡಿದ್ದಾರೆ, ನಾನು ಬೇರೆ ದೇಶಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ, ಆ ದೇಶದಲ್ಲಿ ನಿನ್ನ ಫಸ್ಟ್ ಸ್ಯಾಲ್ರಿ ಅಮೌಂಟು ಈ ಆಲ್ಬಮ್ಗೆ ಕೊಡು. ಇದು ಆಫರಿಂಗ್ ಎಲ್ಲ ಅವ್ನು ಕೊಟ್ಟಾದ್ಮೇಲೆ ಹೇಳ್ತಾ ಇದ್ದಾನೆ ಇದು ಸ್ಟೋರಿ. ನಾನು ಶಾಕ್ ಆಯಿತು. ಓಕೆ, ನಾನು ಇದು ಹೇಳಿಲ್ಲ, ನಾನು ಕೇಳಿದೆ ಎಷ್ಟು ಕಳಿಸ್ತಾ ಇದೆಯಾ? ಅವನು ಹೇಳ್ದ 30,000 ಕಳಿಸ್ತಾ ಇದ್ದೆ. ನಾನು ಶಾಕ್ ಆಯಿತು ನಿಜವಾಗ್ಲೂ. ನಾನು ವೈಫ್ ಹೇಳಿದೆ, ನಮ್ಮ ಫ್ರೆಂಡು 30,000 ಕಳಿಸ್ತಾರೆ. ಇಲ್ಲಿ ಅಣ್ಣ ತಮ್ಮ ಸಹೋದರ ಸಹೋದರಿ ಯಾರೂ ಹೆಲ್ಪ್ ಮಾಡಲ್ಲ ಈ ಕಾಲದಲ್ಲಿ. ಯೇಸು ಸ್ವಾಮಿ ಹೇಳಿದ ಒಂದು ಮಾತಿಗೆ ಬೆಲೆ ಕೊಟ್ಟು ಅವ್ನು ಫಸ್ಟ್ ಮಂತ್ ಸ್ಯಾಲ್ರಿ, ಮನೆಗೆ ಕೂಡ ಕೊಟ್ಟಿಲ್ಲ, ಅವ್ನು ಫಸ್ಟ್ ಮಂತ್ ಸ್ಯಾಲ್ರಿ
ಈ ಆಲ್ಬಮ್ಗೆ 30,000 ಕೊಟ್ಟ. ಸ್ತೋತ್ರ ಬ್ರದರ್. ನನ್ನ ಹಾಲ್ ರೆಂಟ್ ಬಂದು 30,250 rupees. ನಾನು ಪೇ ಮಾಡಿದ್ದು 250 rupees. ದೇವರಿಗೆ ಸ್ತೋತ್ರ. ದೇವರು ದೊಡ್ಡವರು. 30,000 ಆಯಿತು, ಮಿಕ್ಕಿದ 20,000 ಅನ್ಬೇಕು. ಹಾಗೇನು ಮಾಡೋದು ಅಂತ ತಿಳ್ಕೊಂಡಿದ್ದೆ. ಒಂದು ಚರ್ಚ್ ಸ್ಪಾನ್ಸರ್ ಮಾಡ್ತೇನೆ ಅಂತ ಹೇಳಿದ್ರಲ್ಲ, ಅವ್ರು ಬಂದು ಆಫರಿಂಗ್ ಅಮೌಂಟು ಚೆಕ್ ಕೊಟ್ಟು ಹೋಗಿದ್ರು. ಚೆಕ್ ಓಪನ್ ಮಾಡಿದ್ವಿ, ಎಕ್ಸಾಕ್ಟಾಗಿ 20,000. ಹಲ್ಲೆಲೂಯಾ. ಲಿಟ್ರಲಿ ನಾನು ನಮ್ಮ ವೈಫು ಕ್ರೈ ಮಾಡಿದ್ವಿ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಯೇಸು ಸ್ವಾಮಿ ಅವ್ರು ಪ್ಲಾನ್ ಮಾಡಿದ್ದು ಯಾರು ತಡೆಯೋಕ್ಕಾಗಲ್ಲ. ನಿಜವಾಗಿ ಲೋಕದ ಕಾರ್ಯಗಳು ನಾವು ಯಾರು ತಡೆಯೋಕ್ಕಲ್ಲ. ಇವತ್ತು ನಿಮ್ಮ ಒಳಗಡೆ ಯೇಸು ಸ್ವಾಮಿ ಪ್ಲಾನ್ ಏನಾದರೂ ಇಕ್ಕಿದ್ರು ಯಾವ ಮನುಷ್ಯರನ್ನು ಯಾರು ತಡೆಯೋಕೆ ಮಾಡೋಕ್ಕಾಗಲ್ಲ. ಆತನ ಆಲೋಚನೆ ನಮ್ಮ ಆಲೋಚನೆ ಅಂತಲ್ಲ. ಹೌದಾ? CD ರಿಲೀಸು ಎಲ್ಲರೂ ಬಂದರು, ಎಲ್ಲ ಸೇವಕರು ಬಂದು ಆಗ ನಮಗೆ ಒಂದು ಯೇಸು ಸ್ವಾಮಿ ನಮಗೊಂದು ಟೈಟಲ್ ಕೊಟ್ಟರು, YNY ಲೈವ್ ಕಾನ್ಸರ್ಟ್. ಎಲ್ಲರೂ ಹೇಳಿದ್ರು, ವಾಟ್ ಈಸ್ ದಟ್ YNY? ಎಲ್ಲ ನೀನೇ ಯೇಸುವೆ. ಟೈಟಲ್ ಬಂದು ನೀವು ಫಸ್ಟೇ ಪ್ಲಾನ್ ಮಾಡಿದ್ರೆ? ಪ್ಲಾನ್ ಮಾಡಿಲ್ಲ, ಸಡನ್ ಆಗಿ ಅವತ್ತು CD ಎಲ್ಲ ನೀನೇ ಯೇಸುವೆ. ನನಗೆ ತಮಿಳಲ್ಲಿ ಒಂದು ಸಾಂಗ್ ಫಾದರ್ ಬರೆದಿದ್ದು ನನಗೆ ತುಂಬ ಆದ ಸಾಂಗ್. ಎಲ್ಲ ನೀನೇ ಅಯ್ಯ ಯೇಸು ರಾಜನೇ, ನನಗೆಲ್ಲ ಅವತ್ತನೆ. ಸೊ ಆ ವರ್ಡು ಎಲ್ಲ ನೀನೇ ಯೇಸುವೆ. ಸೊ ಇಂಗ್ಲೀಷಲ್ಲಿ YNY ಎಲ್ಲ ನೀನೇ ಯೇಸು ಅಂತ. ಸೊ ಈಗ ಎಲ್ಲಿ ಹೋದ್ರೂ ನಾವು YNY ಅಂತ ನಮ್ಮ ಹೆಸರು ಗೊತ್ತೋ ಇಲ್ವೋ ಎಲ್ಲರಿಗೂ YNY CD. ಅವತ್ತು ನಾನು ನಮ್ಮ ವೈಫ್ ಹೋಗ್ತಾ ಇದ್ವಿ ರೋಡಲ್ಲಿ, ಆಗ ಒಬ್ರು ಹೇಳ್ತಾರ, ಇವ್ರದೇ YNY. ಸೊ ಪೀಪಲ್ಗೆ ಸ್ಟ್ರೈಕ್ ಆಯ್ತು ಈಗ. ಸೊ ಟೈಟಲ್ಲು, ಫಿನಾನ್ಷಿಯಲ್ ನೀಡು, ಎಲ್ಲ CD ರಿಲೀಸು, ಎವ್ರಿಥಿಂಗ್. ನಮ್ಮ ಎಲ್ಲರಿಗೂ ಹೇಳಿರ್ಬೋದು, ಇಂಥ ಕಾನ್ಸರ್ಟು ಮಿನಿಮಮ್ ಒಂದು 20 to 50 ಪೀಪಲ್ ಬೇಕಿತ್ತು. ಯಾರು ಇದಿಲ್ಲ, ನಾನು ನಮ್ಮ ವೈಫು ನಮ್ಮ ಟೀಮ್ ಮೆಂಬರ್ಸ್ ಅಷ್ಟೇ. ಮಿಕ್ಕಿದೆಲ್ಲ ಪ್ರಮೋಷನಿಂದ ವೆಬ್ಸೈಟಿಂದ ಎಲ್ಲರೂ ಯೇಸು ಸ್ವಾಮಿನೇ ಜನ ಕೊಡ್ಕೊಂಡು ಬಂದರು. ಮಾರ್ಕೆಟಿಂಗ್ ಹೆಂಗೆ ಮಾಡೋದು ನಾನು ಯೋಚನೆ ಮಾಡ್ತಾ ಇದ್ದೆ. ಎಲ್ಲರೂ ಡಿಫಾಲ್ಟಾಗಿ ಅವರೇ ಮುಂದೆ ಬಂದು ನಮಗೆ ಕಳಿಸಿ, ದೇವರ ಸ್ತೋತ್ರ, ನನಗೆ ಕಳಿಸಿ, ನಮ್ಮ ಚರ್ಚಿಗೆ ಇಷ್ಟು ಕಳಿಸಿ. ದೇವರು ನಿಜವಾಗಿ ದೊಡ್ಡ ಕಾರ್ಯ ಮಾಡ್ತಾರೆ ಕನ್ನಡದಲ್ಲಿ. ನಾನು ಒಂದು ಮಾಡಿಲ್ಲ ಬ್ರದರ್. ಅದೇ ಹೇಳ್ತಾ ಇದ್ದೀನಿ, ಇವತ್ತು ಅನೇಕರು ಬೇರೆಯವರು CD ಹಾಕಿದ್ದಾನೆ ಅಂತ ಹೇಳಿ ಯೇಸು ಸ್ವಾಮಿ ಚಿತ್ತ ಇದೆ ಅಂತ ಗೊತ್ತಿಲ್ಲ, ಫ್ಲೆಶಲ್ಲಿ ಯೋಚನೆ ಮಾಡಿ ನಾನು ಮಾಡಬೇಕು, ಫೇಮಸ್ ಆಗಬೇಕಂತ ಅನೇಕರು ಇವತ್ತು ಬಿದ್ದೋಗಿದ್ದಾರೆ. ಇವತ್ತು ನಿಮ್ಮನ್ನ ನೋಡಿ ನಾನು ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಚಿತ್ತ ಇಲ್ಲದ್ರೆ ನೀವು ಮಾಡೋಕ್ಕೆ ಹೋಗ್ಬೇಡಿ. ಇವತ್ತು ಅನೇಕರು ಬೆಂಗಳೂರಲ್ಲೆಲ್ಲ ಹೇಳ್ಬಾರ್ದು, CD ಬ್ಯಾಗಲ್ಲಿ ಇಟ್ಕೊಂಡು ತೊಗೊಳ್ಳಿ ಅಂತ ಇದ್ದಾರೆ. ಯೇಸು ಸ್ವಾಮಿ ಚಿತ್ತ ಇಲ್ಲ. ಆದರೆ ಯೇಸು ಸ್ವಾಮಿ ನನಗೊಂದೇ ಒಂದು ಗೊತ್ತು, ಒಂದು ಪಾಸ್ಟ್ ಹಿಂಗೆ ಹೇಳಿದ್ರು, ಯೇಸು ಸ್ವಾಮಿ ಆಫೀಸಲ್ಲಿ ಡಸ್ಟ್ಬಿನ್ ಇಲ್ವಂತೆ. ಅಲ್ಲ, ತಿರ್ಗಾ ಹೇಳ್ತೇನೆ, ಯೇಸು ಸ್ವಾಮಿ ಆಫೀಸಲ್ಲಿ ಡಸ್ಟ್ಬಿನ್ ಇಲ್ಲ. ಈಗ ನಮ್ಮ ಮನೆಯಲ್ಲೆಲ್ಲ ಇದೆಲ್ಲ ಡಸ್ಟ್ಬಿನು, ಯೇಸು ಸ್ವಾಮಿ ಆಫೀಸಲ್ಲಿ ಡಸ್ಟ್ಬಿನ್ ಇಲ್ಲ. ಏನೇ ಅಂತಂದರೆ ಅವ್ರು ಯಾವುದು ವೇಸ್ಟ್ ಕ್ರಿಯೇಟ್ ಮಾಡಲ್ವ. ಆಮೆನ್. ಹೌದು, ಆಮೆನ್. ಸೊ ಇವತ್ತು ನಮ್ಮನ್ನ ಕ್ರಿಯೇಟ್ ಮಾಡಿದ್ದು ಅದು ವೇಸ್ಟ್ ಅಲ್ಲ, ನಮ್ಮ ಒಳಗಡೆ ಯಾವುದೋ ಒಂದು ತಾಳಂದ ಇರುತ್ತೆ. ಖಂಡಿತ ಅದ್ಭುತ ಅದ್ಭುತ. ಅಂದರೆ ರೆಸ್ಪಾನ್ಸ್ ಅಂತೂ ತುಂಬ ಅದ್ಭುತವಾಗಿತ್ತು ಜನರೆಲ್ಲ. ಅಂದರೆ ಅದು ನೀವು ಹೇಳಿದ್ರೆ ತುಂಬ ಕೆಲವು ಜನ ತುಂಬ ಬೇಜಾರಾಗ್ತದೆ. ಯಾಕಂದರೆ ಕಷ್ಟಪಟ್ಟು CD ಮಾಡಿ ತಗೊಳ್ಳಿ ಅದು ಎಲ್ಲ ಸೇವೆಯನ್ನು ಬಿಟ್ಟು ಬರೀ CD ಹೋಗಿಬಿಡ್ತಾರೆ. ಅದು ತಪ್ಪು. ಖಂಡಿತವಾಗಿ ನೀವು ಹೇಳಿದ್ರೆ ಕರ್ತನ ಚಿತ್ತ ಇರಬೇಕು. ಯಾಕಂದರೆ ಈಗ ಈ CD ರಿಲೀಸ್ ಆಗುವಾಗ ₹1 ಇಲ್ಲ, ಆದರೆ ಯೇಸು ಸ್ವಾಮಿ ಪ್ರೊವೈಡ್ ಮಾಡಿದ್ರು. ದೇವರು ನಿಜವಾಗಿ ಒಳ್ಳೆಯವರು ಬದ. ನಾವು ಅವ್ರ ಟೈಮ್ಗಾಗಿ ವೆಯ್ಟ್ ಮಾಡಬೇಕು. ಖಂಡಿತ, ನಿಜವಾಗಿ. ನಮ್ಮ ಫ್ಲೆಶಲ್ಲಿ ಹೋಗಿ ಬಿದ್ದು ಯೇಸು ಸ್ವಾಮಿ ಏನೂ ಮಾಡಿಲ್ಲ ಅಂತ ಆತನನ್ನ ಕಾರ್ಯಗಳಲ್ಲಿ ದೂಷಿಸಿದ್ರೆ ಆಗಲ್ಲ. ಇಟ್ಸ್ ಬೇಸ್ಟ್. ಕರ್ತನ ಖಂಡಿತವಾಗಿ ಕೊಟ್ಟರೆ ಒಳ್ಳೆಯದನ್ನು ಕೊಡ್ತಾನೆ, ಅದ್ಭುತವಾಗಿ ರೀತಿ ಕೊಡ್ತಾನೆ. ಖಂಡಿತವಾಗಿ ಜನರ ಹೃದಯಕ್ಕೆ ರೀಚ್ ಆಗೇ ಆಗ್ತದೆ. ನಿಜವಾಗಿ ಸಾಕ್ಷಿ ನೀವೇ ಮುಂದೆ ಇದ್ದೀರಾ. ಅದ್ಭುತವಾದ ಹಾಡುಗಳನ್ನು ಕರ್ತನು ನಿಮ್ಮ ಮುಖಾಂತರ ಈ ಒಂದು ಕನ್ನಡದ ಜನತೆಗೆ ಕೊಟ್ಟಿದ್ದಕ್ಕೆ ನಾನು ದೇವರಿಗೆ ತಿರುವಂದಾತು ವಂದನೆ ಹೇಳ್ತೇನೆ. ಅದೇ ನಾನು ಹೇಳಬೇಕಂತ ನೀವು ಹೇಳಿದ್ರಿ. ಯಾಕಂದರೆ ಇವತ್ತು ಯೌವನಸ್ಥರಿಗೆ ತುಂಬ ಆಸೆ ಇದೆ. ಅದು ನೀವು ಹೇಳಿದಾಗ ನಾವು ಶರೀರದಲ್ಲಿ ಅಥವಾ ಫ್ಲೆಶಲ್ಲಿ ನಾವು ಮಾಡಿದರೆ ಖಂಡಿತವಾಗಿ ಅದಕ್ಕೆ ನಾವು ಫಲವನ್ನು ಕಳಿಸಲಿಕ್ಕೆ ಸಾಧ್ಯವಿಲ್ಲ. ಅದೇ ಹೇಳ್ತಾ ಇದ್ದೀನಿ ಬ್ರದರ್. ಈಗ 2014 ಸ್ಟಾರ್ಟ್ ಆಗಿದ್ದು, 2016 ದ ಡೇ ವಿ ನೀಡ್ ಟು ವೆಯ್ಟ್. ಎಲ್ಲರೂ ವೆಯ್ಟ್ ಮಾಡೋಕ್ಕೆ ಸಮಯ ಇಲ್ಲ, ವೆಯ್ಟ್ ಮಾಡ್ತಾ ಇಲ್ಲ. ಅದರ ಸನ್ನಿಧಾನದಲ್ಲಿ ವೆಯ್ಟ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಆಗಬೇಕು. ಇವತ್ತು
ವಿಶೇಷವಾಗಿ ನಾನು ಯವನಸ್ಥರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಒಳಗಡೆ ಇರೋ ಪ್ಯಾಷನ್ ವೆಯ್ಟ್ ಮಾಡಿ. ಹೌದು, ತಕ್ಕ ಸಮಯದಲ್ಲಿ ಕರ್ತನು ಅದೇ ವರ್ಸಸ್ ಹೇಳ್ತೇವೆ, ದೋಸ್ ಆರ್ ವೆಯ್ಟ್ ಅಪಾನ್ ದ ಲಾರ್ಡ್ ದೇ ವಿಲ್ ಫ್ಲೈ ಲೈಕ್ ಈಗಲ್. ಆಮೇನ್. ಹೌದು, ವೆಯ್ಟ್. ಆಮೇನ್. ಯು ಶುಡ್ ವೆಯ್ಟ್ ಇನ್ ಹಿಸ್ ಪ್ರೆಸೆನ್ಸ್. ನೀವು ಎಷ್ಟು ವೆಯ್ಟ್ ಮಾಡಿದ್ರಿ ಆತನ ಪ್ರಸನ್ನದಲ್ಲಿ ವೆಯ್ಟ್ ಮಾಡುವಾಗ ಯು ಕ್ಯಾನ್ ಕ್ಯಾರಿ ಲಾಟ್. ಆಮೇನ್. ನಿಜವಾಗಿ ನೀವು 5 ನಿಮಿಷ ಕ್ಯಾರಿ ಮಾಡಿದ್ರೆ 5 ನಿಮಿಷ ವರ್ತೆ ತೊಗೊಂಡು ಹೋಗ್ತೀರಾ. ಇಫ್ ಯು ವೆಯ್ಟ್ ಲೈಕ್ ಎ ಇಯರ್ಸ್ ಯು ಕ್ಯಾನ್ ಕ್ಯಾರಿ ಲೈಕ್ ಎನಿಥಿಂಗ್. ಆಮೇನ್. ಓಕೆ ಬ್ರದರ್, ತುಂಬ ಸಂತೋಷ ಆಯ್ತು. ನಿಮ್ಮ ಅನುಭವ ಸಾಕ್ಷಿಗಳ ನಮ್ಮ ಜೊತೆ ಹಂಚಿದ್ರಿ. ಸಂತೋಷ. ಕನ್ನಡದಲ್ಲಿ ಅದು ಅಂದರೆ CD ಎಷ್ಟು CD ನೀವು ಸೇಲ್ ಮಾಡಿದ್ರಿ ಬ್ರದರ್? ಕೇಳಬಾರ್ದು, ಆದರೂ ನಾನು ಕೇಳ್ತೀನಿ. ಓಕೆ. ಸೊ ಎಲ್ಲರೂ ಕೇಳಿದ ಕ್ವಶನ್ ಇದೆ, ಫಸ್ಟ್ ಡೇ ಎಷ್ಟು ಸೇಲ್ ಮಾಡಿದ್ರಿ, ಸೆಕೆಂಡ್ ಡೇ ಎಷ್ಟು ಸೇಲ್ ಮಾಡಿದ್ರಿ, ಫಸ್ಟ್ ಮಂತ್ ಎಷ್ಟು ಸೇಲ್ ಹೋಯ್ತು, ರಿಟರ್ನ್ಸ್ ಬಂತಾ, ರಿಟರ್ನ್ಸ್ ಹೋಯ್ತಾ? ನಮ್ಮ ಪಾಸ್ಟು ಒಂದು ಹೇಳಿದ್ರು ಮೆಸೇಜಲ್ಲಿ, ನನ್ನ ಮೆಸೇಜ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಕಂಪ್ಲೇಂಟ್ ನನ್ನ ಹತ್ರ ಹೇಳ್ಬೇಡಿ, ಅವ್ರಿಗೆ ಹೋಗಿ ಹೇಳಿ. ಸೊ ಅದು ನನ್ನ ಸ್ಟ್ರೈಕ್ ಬಂತು. ನಾನು ಜಸ್ಟ್ ಪೋಸ್ಟ್ ಮ್ಯಾನ್, ಐ ಆಮ್ ಎ ಜಸ್ಟ್ ಪೋಸ್ಟ್ ಮ್ಯಾನ್. ಹಾಡು ಕೊಟ್ಟಿದ್ದು, ಹಾಡು ಬರೆದಿದ್ದು, ಟ್ಯೂನ್ ಕೊಟ್ಟಿದ್ದು, ದುಡ್ಡು ಕೊಟ್ಟಿದ್ದು ಎಲ್ಲ ಅವರೇ. ನಿಜವಾಗಿ. ಸೊ ಎಲ್ಲರಿಗೂ ಹೇಳಿಲ್ಲ, ಈಗ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ತನಕ 1100 CD ಸೇಲ್ ಆಗಿದೆ. 1100 CD, 2000 CD ನಾವು ಹಾಕಿದ್ವಿ, 1100 CD ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ, ತುಂಬ ಕಡಿಮೆ. ಯಾಕಂದರೆ ನಾನು ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸ್ತಿರುವಂಥ ಎಲ್ಲರ ಹತ್ರ, ವೀಕ್ಷಕರ ಹತ್ರ ನನ್ನ ಒಂದು ವಿನಂತಿ, ಪ್ರಿಯರೇ, ನಾವು ಎಲ್ಲರನ್ನ ಪ್ರೋತ್ಸಾಹ ಮಾಡುವ. ಯಾಕಂದರೆ ನೀವು ಹೇಳಿದಿರಿ ಒಂದು ಮಾತು, ಹೊರದೇಶದಲ್ಲಿ ಆ ಒಂದು CD ಅಷ್ಟು ಕ್ವಾಲಿಟಿ ಬರಲಿಕ್ಕೆ ಕಾರಣ ಅಂದರೆ ಪ್ರತಿಯೊಬ್ಬರು ಅದನ್ನು ಕೇಳ್ತಾರೆ, ಅದನ್ನು ಖರೀದಿಸ್ತಾರೆ. ಆ ಖರೀದಿಸಿದ ಹಣದಲ್ಲಿ ನೀವು ಬರುವ ವರ್ಷ ಇನ್ನೊಂದು CD ಮಾಡುವಾಗ ಒಳ್ಳೆ ಕ್ವಾಲಿಟಿನ ಕೊಡ್ಬೋದು. ಯಾಕಂದರೆ ಕನ್ನಡ ಜನರ ಹತ್ರ ಸಾಧ್ಯ ಇದೆ. ಯಾಕಂದರೆ ಜಾಸ್ತಿ ಹಣ, ಜಾಸ್ತಿ ಅಂದರೆ 100 ರೂಪಾಯಿ ಇರ್ಬೋದು. ಅದನ್ನು ನಾವು ಈಗಿನ ಕಾಲದಲ್ಲಿ ಒಂದು ಹೋಟೆಲ್ಗೆ ಹೋದರೆ ಎಷ್ಟೋ ನಾವು ಖರ್ಚು ಮಾಡೋ, ಅನ್ನೆಸರಿ ಖರ್ಚು ಮಾಡ್ತೇವೆ. ಅನೇಕರು ಅದೇ ಹೇಳಿದ್ರು, ನನ್ನ CD-ಯಲ್ಲಿ 100 ರೂಪಾಯಿ ಅಂತ ಹಾಕಿದೆ. ಅನೇಕರು ಹೇಳಿದ್ರು 75 ಆಗಬೇಕು, 100 ರೂಪಾಯಿ ಹಾಕಿದೆ. ನಾನು ಹೇಳಿದೆ, ಯೇಸು ಸ್ವಾಮಿ ಹೇಳಿದ್ರು, ನನಗೆ ಅಷ್ಟು ರಿಟರ್ನ್ ಬರುತ್ತಾ ಹೋಗುತ್ತಾ ನನ್ನದಿಲ್ಲ. ಒಂದೊಂದು ಈ ಆಲ್ಬಮ್ಲಿ ಒಂದೊಂದು ಕಾರ್ಯ ಮಾಡುವಾಗ ಸ್ಪ್ರೈಯಲ್ಲಿ ಸ್ಪೆಂಡ್ ಮಾಡಿ ಡಿಸಿಷನ್ ತೊಗೊಳ್ತೀನಿ. ನಮ್ಮ ಫ್ಲೆಶಲ್ಲೋ ನಮ್ಮ ಚಿತ್ತಲ್ಲಿ ಯಾವುದು ಮಾಡಿಲ್ಲ. ಅದಕ್ಕೆ ಇಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ, ಒಂದು ಪ್ರಾಬ್ಲಮ್ ಆಗಿಲ್ಲ. ಆ CD ಡಿಸೈನಲ್ಲಿ ಎಲ್ಲ ಕಾರ್ಯ, ಮಾಸ್ಟರ್ ಮಿಕ್ಸಿಂಗ್, ಡಿಸೈನಿಂದ ಹಿಡಿದು ಫೋಟೋಗ್ರಾಫ್ ಹಿಡಿದು ಎವ್ರಿಥಿಂಗ್ ಡನ್ ಬೈ ದ ಹೋಲಿ ಸ್ಪಿರಿಟ್. ನಾವು ಜಸ್ಟ್ ವಿ ಆರ್ ದ ಪೋಸ್ಟ್ ಮ್ಯಾನ್ ಅಷ್ಟೇ, ಜಸ್ಟ್ ಡೆಲಿವರಿ ಮಾಡ್ತಾ ಇದ್ವಿ. ಮಿಕ್ಕಿದ್ದು ಎಲ್ಲ ಆತನೇ ಮಾಡಿದ್ದು. ಖಂಡಿತವಾಗಿ ನಿಮ್ಮ CD ಕನ್ನಡದ ಪ್ರತಿ ಮೂಲೆ ಕನ್ನಡ ರಾಜ್ಯದ ಪ್ರತಿಯೊಂದು ಹಳ್ಳಿಗೆ ರೀಚ್ ಆಗಲಿ ನಮ್ಮ ಆಸೆ. ಅದು ನಾನು ತಿರುಗಿ ಬರ್ತೀನಿ ನಮ್ಮ ವೀಕ್ಷಕರ ಹತ್ರ ನಾನು ಹೇಳ್ತೇನೆ, ನೀವು ಆದಷ್ಟು ಬೇಗ ನಿಮ್ಮ ಹತ್ತಿರದ ಆತ್ಮಿಕ CD-ಗಳ ಸಂಗ್ರಹಕ್ಕೆ ಹೋಗಿ ಆ CD-ಯನ್ನು ತಗೊಳ್ಳಿ. ನಿಮಗೆ ಸಾಧ್ಯ ಆದಷ್ಟು 5 CD ತಗೊಳ್ಳಿ. ಅನೇಕ ಕ್ರೈಸ್ತರಿಗೆ ನೀವು ಉಚಿತವಾಗಿ ಕೊಡ್ಬೋದು. ಅದರ ಮುಖಾಂತರ ನೀವು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ 1000 ಪಟ್ಟು ಆಶೀರ್ವಾದವನ್ನು ಕಾಣಲು ಸಾಧ್ಯ ಇದೆ. ನಾವು ಕಂಡಿದ್ದೇವೆ. ಹಾಡುಗಳನ್ನು ಕೇಳಿ ಅದರಲ್ಲಿ ಒಂದು ಅದ್ಭುತವಾದ ಪ್ರಸನ್ನ, ಇವಾಗ ತಾನೇ ನಮ್ಮ ಮಧ್ಯದಲ್ಲಿ ಅವರು ಹಾಡಿದ್ದಾರೆ ಹಾಡನ್ನು, ಅದ್ಭುತವಾದ ಪ್ರಸನ್ನತೆ ದೇವರು ಅವರ ಮುಖಾಂತರ ಒಂದು ಹಾಡಿನಲ್ಲಿ ಕೊಟ್ಟಿದ್ದಾರೆ. ದೇವರಿಗೆ ನಾನು ಕೋಟಿ ಸ್ತೋತ್ರ ತಿರುಗೊಂದಾರ್ಥ ಹೇಳ್ತೀನಿ. ನಿಮಗೆ ಕಾಪೀಸ್ ಬೇಕೆಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. www.ynyalbum.in. ನಮಗೆ ಒಂದೇ ಒಂದು ಆಸೆ, ಎಷ್ಟು CD ಸೇಲ್ ಮಾಡಿದೆ ಅಂತ ಮುಖ್ಯ ಅಲ್ಲ, ಎಷ್ಟು ಜನರಿಗೆ ಈ ಸಾಂಗ್ ಮಿನಿಸ್ಟ್ರಿ ಮಾಡಿದೆ, ಎಷ್ಟು ಜನ ಈ ಸಾಂಗ್ ಲೈಫ್ ಟ್ರಾನ್ಸ್ಫಾರ್ಮ್ ಮಾಡಿದೆ, ಅದೇ ನಮಗೆ ಮುಖ್ಯ. ಓಕೆ ವೀಕ್ಷಕರು ನೋಡಿ, ಎಲ್ಲ ನೀನೇ ಯೇಸುವೆ, ಎಲ್ಲವೂ ಕರ್ತನ ಮೇಲೆ ಭಾರ ಹಾಕಿ ಅವರು ಎಲ್ಲವನ್ನು ಆತನೇ ಒದಗಿಸಿದ್ದಾನೆ. ಅವರ ಬಾಯಿ ಮಾತಲ್ಲಿ ನಾವು ಕೇಳಿದ್ದೀವಿ. ಆದಷ್ಟು ಬೇಗ ನೀವು CD-ಗಳನ್ನು ತಗೊಳ್ಳಿ, ಹೆಚ್ಚಿನ ರೀತಿಯಲ್ಲಿ ಖರೀದಿ ಮಾಡಿ, ಅನೇಕರಿಗೆ ಉಚಿತವಾಗಿ ಕೊಡಿ. ಸಾಂಗನ್ನು ಅವ್ರು ಹೇಳಿದರು ಡೌನ್ಲೋಡ್ ಮಾಡಿ. ದಯವಿಟ್ಟು ನಿಮ್ಮ ಹತ್ರ ಒಂದು ವಿನಂತಿ ನನ್ನದು, ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲಿಗೆ ತಗೊಳ್ಬೇಡಿ. ಯಾಕಂದರೆ ಈಗ ಅದೊಂದು ವೈರಸ್ ಆಗಿದೆ ಎಲ್ಲರಿಗೂ. ಯಾಕಂದರೆ ಪಟ್ಟ ಶ್ರಮ ಇರ್ಬೋದು, ಅದಕ್ಕೆ ಹಾಕಿದಂಥ ಹಣ ಇರ್ಬೋದು. ನಿಜವಾಗಿ ಹಣಕ್ಕಾಗಿ ಯಾರು ಸೇವೆ ಮಾಡಲ್ಲ, ಆದರೆ ಅವ್ರ ಮುಂದಿನ ಒಂದು ಯೋಜನೆ ಒಳ್ಳೆ ರೀತಿ ಬರಬೇಕಾದ್ರೆ ನಾವು ಖಂಡಿತವಾಗಿ ನಾವು ಬಿತ್ತಲೇಬೇಕು. ಬಿತ್ತಿದ್ರೆ ಖಂಡಿತವಾಗಿ ನಾವು 1000 ಪಟ್ಟು ಕೊಯ್ಯಲಿಕ್ಕೆ ಸಾಧ್ಯ ಇದೆ. ಕರ್ತನಿಗೆ ನಾನು ತಿರುಗೊಂದಕ್ಕೆ ಕೋಟಿ ಸ್ತೋತ್ರ ಹೇಳ್ತೇನೆ. ಅತ್ಯುತ್ತಮವಾದ ಹಾಡುಗಳನ್ನು ದೇವರು ಅವರ ಮುಖಾಂತರ ನಮ್ಮ ಒಂದು ಜನತೆಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನನಗೆ ತುಂಬ ಸಂತೋಷ ಬ್ರದರ್. ಈ ಸಮಯದಲ್ಲಿ ನಮ್ಮ ಸಾಂಗ್ ಬರ್ತ್ ಹೆಂಗೆ ಬಂತಂತ ಈ ಕಾರ್ಯಕ್ರಮ
ಮುಖಾಂತರ ನಿಮ್ಮೆಲ್ಲರಿಗೂ ಆಸರೆ ಟಿ ವಿ ಅವರು ವೀಕ್ಷಕರಿಗೆ ಎಲ್ಲರಿಗೂ ಹೇಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಯೇಸು ಸ್ವಾಮಿಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಮಾಸ್ಟರ್ ಸುನೀಲ್ ಅವರಿಗೆ ಸ್ತೋತ್ರ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಮ್ಮ ಜೊತೆಯಲ್ಲಿ ಈ ಸಮಯ ನೀವು ಕಳೆದ್ರಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ, ನಮ್ಮೆಲ್ಲ ತಂಡದ ಪರವಾಗಿ, ನಮ್ಮ ನಿರ್ದೇಶಕರ ಪಾಸ್ಟರ್ ಸುನೀಲ್ ಜಾನ್ ಡಿಸೋಜ ಅವರ ಪರವಾಗಿ ತಿರುಗಂದವರ್ತಿ ನಿಮಗೆ ನಾವು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ನೀಡುತ್ತೇವೆ. ಪ್ರಿಯ ಆಸರೆ ಟಿ ವಿ ವೀಕ್ಷಕರೇ, ಇಷ್ಟು ಸಮಯ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ವಂದನೆ ಸಲ್ಲಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಆರಾಧನೆ ನಾಯಕನೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ಆಸರೆ ಟಿ ವಿ.